ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಮೃದುವಾಗಿದೆ ಈ ಇಡ್ಲಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ, ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಸೊಸೈಟಿ ಅಕ್ಕಿಲಿ ಇವತ್ತು ಇಡ್ಲಿನ ಮಾಡ್ತಾಯಿದ್ದೀನಿ. ಇದಕ್ಕೆ 3 ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ತಿಂಡಿ ಅಕ್ಕಿ ಸಿಗತ್ತಲ್ವ ಅಂಗಡಿಗಳಲ್ಲಿ, ಅದನ್ನು ತೊಗೊಂಡು ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಮೆಂತ್ಯ ಜಾಸ್ತಿ ಹಾಕಬೇಡಿ. ಇವಾಗ ಇನ್ನೊಂದು ಪಾತ್ರೆಗೆ 1 ಕಪ್ಪಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ 1 ಕಪ್ಗಿನ. ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೂಡ ಅದೇ ಕಪ್ಪಲ್ಲಿ ಹಾಕಿದ್ದೆ. ಕರೆಕ್ಟಾಗಿ ಅರ್ಧ ಕಪ್ಪು ಸಬ್ಬಕ್ಕಿ ಹಾಕ್ಕೋಬೇಕು. ಹಾಗೂ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಹಾಕ್ಕೋಬೇಕು. ಯಾವ ಕಪ್ಪಲ್ಲಾದರೂ ತಗೊಳ್ಳಿ, ಇದೇ ಮೆಜರ್ಮೆಂಟಲ್ಲಿ ನೀವು ತಗೊಳ್ಳಿ. 3 ಕಪ್ಪು ಅಕ್ಕಿ, 1 ಕಪ್ಪು ಉದ್ದಿನಬೇಳೆ, ಸ್ವಲ್ಪ ಕಡಿಮೆ, ಹಾಗೂ ಸಬ್ಬಕ್ಕಿ ಅರ್ಧ ಕಪ್ಪು, ಅವಲಕ್ಕಿ ಅರ್ಧ ಕಪ್ಪು, ಅರ್ಧ ಸ್ಪೂನಿನಷ್ಟು ಮೆಂತ್ಯ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಗೂ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಗೆ ನಾನು ಅವಲಕ್ಕಿ, ಸಬ್ಬಕ್ಕಿ ಹಾಗೂ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆರಡನ್ನು ಕ್ಲೀನಾಗಿ ನಾವು ತೊಳ್ಕೊಬೇಕು. ನೀರು ಹಾಕಿಬಿಟ್ಟು 4ರಿಂದ 5 ಸಲ ತೊಳಿಲೇಬೇಕು. ಅಕ್ಕಿಲೆಲ್ಲ ತುಂಬ ಕಲ್ಮಶ ಇರುತ್ತೆ, ಆದ್ದರಿಂದ 4ರಿಂದ 5 ಸಲ ತೊಳ್ಕೊಳ್ಳೇಬೇಕು. ಅಕ್ಕಿ ಹಾಗೂ ಉದ್ದಿನಬೇಳೆ ಎಲ್ಲ ಈ ಥರ ಕಿವುಚಿ ತೊಳಿಬೇಕು. ಅದರಲ್ಲಿ ಏನಿದ್ರೂ ಡಸ್ಟ್ ಎಲ್ಲ ಹೋಗುತ್ತೆ. ಇವಾಗ ಅವಲಕ್ಕಿ, ಸಬ್ಬಕ್ಕಿ ಹಾಗೂ ಉದ್ದಿನಬೇಳೆ ಕೂಡ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಈ ರೀತಿ ಕೈಯಲ್ಲೆಲ್ಲ ಸ್ವಲ್ಪ ಈ ರೀತಿ ಮಾಡಿ ತೊಳ್ಕೊಳ್ಳಿ ಕ್ಲೀನಾಗಿ. ಎರಡನ್ನೂ ನೋಡಿ ನಾನು 5 ಸಲ ತೊಳ್ಕೊಂಡಿದ್ದೀನಿ. ಅಕ್ಕಿ ಹಾಗೂ ಈ ಕಡೆ ಮಿಶ್ರಣ, ಉದ್ದಿನಬೇಳೆ ಮಿಶ್ರಣನ 2 ಸಲ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಮುಳುಗುವಷ್ಟು ನೀರಿಗಿನ್ನ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಳಿ. ಉದ್ದಿನಬೇಳೆ, ಅವಲಕ್ಕಿ ಎಲ್ಲ ಸ್ವಲ್ಪ ಉಬ್ಬತ್ತೆ, ಆದ್ದರಿಂದ ಇದಕ್ಕೆ ಜಾಸ್ತಿನೇ ನೀರು ಹಾಕ್ಕೋಬೇಕು. ಅಕ್ಕಿಗೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೂ ಸಾಕಾಗತ್ತೆ. ಇವಾಗ ಎರಡನ್ನೂ ನಾನು ಮುಚ್ಚಿ ಇಡ್ತಾಯಿದ್ದೀನಿ. ಇದನ್ನು 6 ಗಂಟೆಗಳ ಕಾಲ ನಾನಿವಾಗ ನೆನೆಸ್ತಾ ಇದ್ದೀನಿ. ಮಧ್ಯಾಹ್ನ ನಾನು ನೆನೆಯೋದಕ್ಕೆ ಹಾಕಿದ್ದೀನಿ. ಇದನ್ನು ನೋಡಿ, 6ರಿಂದ 7 ಗಂಟೆ ಆಗಿದೆ. ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ನೆಂದಿದೆ 2. ಇದನ್ನಿವಾಗ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಇಷ್ಟು ಕ್ಲೀನಾಗಿ ತೊಳೆದಿದ್ದೀನಿ ನೋಡಿ, ಅದು ಗೊತ್ತಾಗುತ್ತೆ ನಿಮಗೆ ತೊಳೆದಿರೋದು. ಮತ್ತು ಕ್ಲೀನಾಗಿ ತೊಳ್ಕೊಳ್ಳಿ ಸೊಸೈಟಿ ಅಕ್ಕಿ ಎಲ್ಲ. ಇವಾಗ ನೋಡಿ, ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಮಿಶ್ರಣ, ಉದ್ದಿನಬೇಳೆ, ಸಬ್ಬಕ್ಕಿ ಹಾಗೂ ಅವಲಕ್ಕಿ ನೆನೆಸ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ನೆನೆಯೋದಕ್ಕೆ ಇಟ್ಟಿದ್ನಲ್ವ ನೀರು, ಅದನ್ನೇ ಉಪಯೋಗಿಸ್ಕೊಳ್ತೀನಿ. ಅಕ್ಕಿ ನೀರು ಹಾಗೂ ಅವಲಕ್ಕಿಗೆ ನೆನೆಯೋದಕ್ಕೆ ಇಟ್ಟಿದ್ವಲ್ಲ, ಅದನ್ನೇ ಉಪಯೋಗಿಸ್ಕೊಳ್ತೀನಿ. ಅಕ್ಕಿ ತಿರುವೋದಕ್ಕೆ ನಮಗೇನು ಜಾಸ್ತಿ ನೀರು ಬೇಕಾಗೋದಿಲ್ಲ. ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ನೀರು. ಒಂದು 2 ಸೌಟಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನುಣ್ಣಗೆ, ತುಂಬ ನುಣ್ಣಗೆ ರುಬ್ಬೇಕಿದನ್ನು. ಇವಾಗ ನೋಡಿ, ರುಬ್ಬಿದ್ದೀನಿ. ಫೈನ್ ಪೇಸ್ಟ್ ಆಗಬೇಕಿದು. ಇಷ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನು ಇವಾಗ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಉಕ್ಕಿದ್ರೆ ಮೇಲೆಲ್ಲ ಚೆಲ್ಲತ್ತೆ. ಬೇಸಿಗೆ ಆದರೆ ಮೇಲೆಲ್ಲ ಚೆಲ್ಬಿಡುತ್ತೆ ಪಾತ್ರೆಯಿಂದ ಮೇಲೆಲ್ಲ. ಆದ್ದರಿಂದ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ. ನಾನು ಎಲ್ಲ ರುಬ್ಬಿ ಉದ್ದಿನಬೇಳೆ ಮಿಶ್ರಣ ಎಲ್ಲ ಹಾಕ್ಕೊಡಿನಿ ಚಿರಕ್ಲಿಗೆ. ಇವಾಗ ನೋಡಿ, ಅಕ್ಕಿ ಕೂಡ ಅದೇ ರೀತಿ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ರುಬ್ಬುವಾಗ ಇದಕ್ಕೆ ನೀರನ್ನು ಮೊದಲಿಗೆ ಸೇರಿಸ್ಕೋಬೇಡಿ. ರುಬ್ಬಿ ಅಕಸ್ಮಾತ್ ಬೇಕಾಗುತ್ತೆ ನೀರು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು ನೀವು. ನೋಡಿ, ಇವಾಗ ನಾನು ನೀರು ಹಾಕ್ಕೊಂಡಿಲ್ಲ, ಹಾಗೆ ರುಬ್ತೀನಿ. ಬೇಕಾದರೆ 2 ಸ್ಪೂನಷ್ಟು ನೀರು. ಇವಾಗ ರುಬ್ಬಿದ್ದೀನಿ ನೋಡಿ, ಗಟ್ಟಿಯಾಗಿ ರುಬ್ಬಿದ್ದೀನಿ ನೋಡಿ. ಬನ್ಸಿ ರವೆಯಷ್ಟು ದಪ್ಪ ಇರಬೇಕಿದು. ರವೆಯ ಥರ ಈ ರೀತಿ ಇರಬೇಕು. ತುಂಬ ನುಣ್ಣಗಾಗಬಾರ್ದು ಅಕ್ಕಿ. ಇದನ್ನು ಕೂಡ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಮಿಶ್ರಣ ಹಾಕಿದ್ನಲ್ವ, ಅದೇ ಪಾತ್ರೆಗೆ ಅಕ್ಕಿ ರುಬ್ಬಿದ್ದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಗೂ ಮೆಂತ್ಯ ರುಬ್ಬಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ರುಬ್ಬಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಪು ಅಕ್ಕಿ ನಾನು ಹಾಕಿರೋದು. ಸೋಡಾ ಪುಡಿ ಕೂಡ ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ಕೊಳ್ತೀನಿ.
ಸೋಡಾ ಪುಡಿ ಹಾಗೆ ನೇರವಾಗಿ ಹಾಕೋದ್ಕಿಂತ ಹೀಗೆ ಒಂದು ಸೌಟಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಡಿ, ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಕ್ಲೀನಾಗಿ ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಅದನ್ನು ಎಲ್ಲ ಕಡೆ ಈವನಾಗಿ ನೋಡಿ ಈ ಥರ ಹಾಕ್ಕೋಬೇಕು. ಆವಾಗ ಅಲ್ಲಲ್ಲೇ ನಮಗೆ ಸೋಡಾ ಹಳದಿಯಾಗಿ ಸಿಗುತ್ತಲ್ವ, ಆ ರೀತಿ ಆಗೋದಿಲ್ಲ ಮತ್ತು ಎಲ್ಲ ಕಡೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅದೇ ರೀತಿ ಸೋಡಾ ಯಾವುದಕ್ಕೆ ಹಾಕ್ಕೊಂಡ್ರು ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಕೈಯಲ್ಲಿ ಕಲಿಸ್ಬೇಕು ಇದನ್ನು, ಸೌಟಲ್ಲೆಲ್ಲ ಕಲಿಸೋದ್ಕಿಂತ ಕೈಯಲ್ಲಿ ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬತ್ತೆ. ಆದ್ದರಿಂದ ನಾನು ಕೈಯಲ್ಲೇ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಕ್ಲೀನಾಗೆಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ನೋಡಿ ಹಿಟ್ಟು ಹದ ಎಷ್ಟಿರಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ನೋಡಿ, ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ, ಒಂದು ಹದವಾಗಿದೆ. ಇದೇ ರೀತಿ ಇರಬೇಕು, ಇಡ್ಲಿ ಹಿಟ್ಟು ಇದೇ ರೀತಿ ಇರಬೇಕು. ಇವಾಗ ಇದೆಲ್ಲ ರೆಡಿಯಾಗಿದೆ. ಇದಕ್ಕೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಓವರ್ ನೈಟ್ ಬಿಡ್ತಾಯಿದ್ದೀನಿ ಇದನ್ನು. ಈಗ ಓವರ್ ನೈಟ್ ಬಿಟ್ಟಿದ್ದೆ, ಮಾರನೇ ದಿನ ನೋಡಿ ನಾನು ಮುಚ್ಚಳ ತೆಗೆದಿದ್ದೀನಿ. 8 ಗಂಟೆಗೆ ತೆಗೆದಿದ್ದೀನಿ, ಬೆಳಿಗ್ಗೆ 8 ಗಂಟೆಗೆ ನೋಡಿ ಕರೆಕ್ಟಾಗಿ ಬಂದಿದೆ. ನಿಮಗೆ ಬೇಗ ಬೇಕು ಅಂದರೆ ಬೇಗ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ಮೇಲ್ಗಡೆ. ಈ ರೀತಿ ಬಂದರೆ ತುಂಬ ಸ್ಮೂತಾಗಿ ಇಡ್ಲಿ ಬರುತ್ತೆ. ಮತ್ತೆ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸೌಟಿನ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಕರೆಕ್ಟಾಗಿದೆ ಹಿಟ್ಟು ನೋಡಿ, ಇದೇ ರೀತಿ ಇರಬೇಕು ಹಿಟ್ಟು. ಇವಾಗ ನಾವು ಇಡ್ಲಿನ ತಯಾರು ಮಾಡೋಣ. ಇಡ್ಲಿ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ, ಎಲ್ಲದಕ್ಕೂ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಿಮ್ಮ ಹತ್ರ ಯಾವ ರೀತಿ ಇಡ್ಲಿ ತಪ್ಪಲಿ ಇದ್ದರೂ ನಡೆಯುತ್ತೆ. ಇಲ್ದಿದೆ ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಕುಕ್ಕರಲ್ಲಿ ಕೂಡ, ದೊಡ್ಡ ಕುಕ್ಕರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಕೆಳಗಡೆ ನೀರು ಹಾಕಿಬಿಟ್ಟು ಕುಕ್ಕರ್ಗೆ ಅದ್ರ ಮೇಲೆ ಹೋಲ್ ಇರುತ್ತಲ್ವ, ನಾವು ಅಟ್ಟು ಅಂತೀವಿ, ಆ ರೀತಿದು ಇಟ್ಬಿಟ್ಟು ಆಮೇಲೆ ನೀವು ಈ ಥರ ಇದು ಮಾಡ್ಕೋಬೋದು. ಕುಕ್ಕರ್ಗೆಲ್ಲ ಕೊಟ್ಟಿರ್ತಾರಲ್ವ ಹೋಲ್ ಇರೋದು, ಅದನ್ನ ಇಟ್ಬಿಟ್ಟು ಆಮೇಲೆ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ನೀವು ಅದರಲ್ಲಿ ಕೂಡ ವೆಯ್ಟ್ ಹಾಕಬಾರ್ದು, ಹಾಗೆ ಬೇಯಿಸ್ಕೋಬೇಕು 10 ನಿಮಿಷ ಕುಕ್ಕರಲ್ಲಿ. ದೊಡ್ಡ ಕುಕ್ಕರಲ್ಲಾದರೆ, ನಾನಿವಾಗ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಇಡ್ಲಿ ಹಿಟ್ಟನ್ನು ಈ ರೀತಿ ತುಂಬ ಬಿಡಬಾರ್ದು, ಸ್ವಲ್ಪ ಈ ರೀತಿ ಜಾಗ ಬಿಟ್ಟಿರಬೇಕು, ಉಬ್ಬತ್ತೆ ಇಡ್ಲಿ. ಆದ್ದರಿಂದ ಇಡ್ಲಿ ಪಾತ್ರೆಗೆ ಮೊದಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಈ ರೀತಿ ನೋಡಿ ಇದನ್ನು ಇಡ್ತಾ ಇದ್ದೀನಿ. ನಂದು ಈ ರೀತಿ ಇಡ್ಲಿ ಪಾತ್ರೆ ಇರೋದು, ಹಬೆ ಕಡುಬೆಲ್ಲ ಮಾಡುವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಇಡ್ಲಿ ಪಾತ್ರೆ ತೊಗೊಂಡಿನಿ. ನೀರು ಕುದೀತಾ ಇದೆ, ಕುದ್ದಾದಮೇಲೆ ನಾನು ಇಡ್ಲಿ ಸ್ಟ್ಯಾಂಡನ್ನು ಇದಕ್ಕೆ ಇಡ್ತಾಯಿದ್ದೀನಿ. ಒಂದ್ರ ಮೇಲೊಂದು ಇಟ್ಟಿದ್ದೀನಿ ನೋಡಿ ಇಡ್ಲಿ ಇದೆಲ್ಲ. ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಟ್ಟು ಮುಚ್ಚಳನ ಹಾಕ್ತಾಯಿದ್ದೀನಿ. 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಇಡ್ಲಿ ಪಾತ್ರೆ ನನ್ನ ಹತ್ರ ಇರೋದು. 10 ನಿಮಿಷಗಳ ಕಾಲ ಬೆಂದ ನಂತರ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಇಡ್ಲಿ ಬೆಂದಿದೆ, ಇವಾಗ ಕರೆಕ್ಟಾಗಿ ಬೆಂದಿದೆ. ನೀರು ಕೈ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಕೈಗೆ ಅಂಟೋದಿಲ್ಲ ಅದು. ಇವಾಗ ಇಡ್ಲಿ ಬೆಂದಿದೆ ಅಂತ ಇದನ್ನು ಇವಾಗ ತೆಕ್ಕೊಳ್ತಾ ಇದ್ದೀನಿ ನಾನು. ಒಂದು ಬಟ್ಟೆ ಸಹಾಯದಿಂದ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿನ ತೆಕ್ಕೊಳ್ಳೋಣ ಒಂದೊಂದಾಗೇ. ಫಸ್ಟು ನಾವು ಸ್ಪೂನನ್ನು ನೀರಿಗೆ ಅದ್ದಿಬಿಟ್ಟು ಆಮೇಲೆ ಇಡ್ಲಿನ ಈ ರೀತಿ ತೆಕ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಇಡ್ಲಿ. ನೋಡಿ ತುಂಬ ಈಸಿಯಾಗಿ ಬರುತ್ತೆ. ತುಂಬ ಸ್ಮೂತಾಗಿದೆ ಇಡ್ಲಿ, ತುಂಬಾ ಚೆನ್ನಾಗಿದೆ. ನೋಡಿ ತುಂಬ ಮೃದುವಾಗಿದೆ ಎಲ್ಲ. ನೋಡಿ ಈ ರೀತಿ ಸುಲಭವಾಗಿ ಬಂದುಬಿಡುತ್ತೆ. ಒಂದು ಸ್ಪೂನಲ್ಲಿ ಆ ರೀತಿ ಮಾಡಿದ ಕೂಡಲೇ ಇಡ್ಲಿ ಎಲ್ಲ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ. ಚಟ್ನಿ ಹಾಗೂ ಸಾಂಬಾರು ಜೊತೆಗೆ ಈ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇಡ್ಲಿನೂ ನಾನು ತೆಗೆದಿದ್ದೀನಿ ನೋಡಿ. ಒಂದೇ ಸಲ ನನಗೆ 24 ಇಡ್ಲಿ ಆಗಿದೆ ಇಲ್ಲಿ. ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿದೆ ಇಡ್ಲಿ. ಇನ್ನು ಉಳಿದಿರೋ ಹಿಟ್ಟೆಲ್ಲ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಒಂದು ತೋರಿಸ್ತಿದ್ದೀನಿ, ತುಂಬ ಸ್ಮೂತಾಗಿದೆ ಇದು, ಪಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ಗೂಡಾಗಿದೆ ನೋಡಿ ಇಡ್ಲಿ. ಈ ರೀತಿ ಗೂಡಾಗಿರಬೇಕು. ಈ ರೀತಿ ಇದ್ದರೆ ಸಾಂಬಾರು ಹಾಗೂ ಚಟ್ನಿ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಇಡ್ಲಿ. ಆದ್ದರಿಂದ ಈ ರೀತಿ ಗೂಡಾಗಿರಬೇಕು. ಸ್ವಲ್ಪ ದಪ್ಪ ರುಬ್ತೀವಲ್ವ, ಆದ್ದರಿಂದ ಈ ರೀತಿ ಆಗುತ್ತೆ. ಇವಾಗ ನೋಡಿ ಎಲ್ಲ ಇಡ್ಲಿ ರೆಡಿಯಾಗಿದೆ.
ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಡ್ಲಿ ರೆಸಿಪಿ. ಇದೇ ರೀತಿ ಎಲ್ಲ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.